₹1,00,00,000 ಬಂಗಾರ ಕಿರೀಟ ಮಾಡಿ ಹಾಕ್ಸೋದ್ರಿಂದ ಅದು ಪುಣ್ಯ ಬರ್ತಂತೀರಿ ನೀವು? ಇಲ್ಲ. ಆಕೆ ನಿಮ್ಮಿಂದ ಬಂಗಾರ ಕೇಳಂಗಿಲ್ಲ, ಬೆಳ್ಳಿ ಕೇಳಂಗಿಲ್ಲ, ಏನೇನು ಕೊಡೋದಕ್ಕೆ ಕೇಳಂಗಿಲ್ಲ. ಅವಳು ಬೇಡ್ತಕ್ಕಂಥ ಒಂದೇ ಒಂದು ಏನ್ರಿ, ಇವತ್ತು ಇಟ್ಟೆಲ್ಲ ಕರಿಗಡ ಮಾಡಿದ್ರಿಲ್ಲ, ಕರಿಗಡ ಮಾಡಿದ್ರು, ಚಪಾತಿ ಮಾಡಿದ್ರು, ಬಗ್ಗೆಗಡ್ಲೆ ತುಪ್ಪ ಇತ್ತು ಏನ್ರಿ, ಇಟ್ಟೆಲ್ಲ ಮಾಡಿದ್ರಿ. ಒಂದು ಈಟರ ಲಕ್ಷ್ಮಿ ಊಟ ಮಾಡಿದಳ್ರೆ ಏನ್ರಿ ನೀವು? ಟೈಮ್ ಆಗೈತೆ. ಯಾರು ಅವ್ರ ಸ್ವಾಮಿಗಳದ್ದು ಭಾಷಣನೇ ಯಾರು ಕೇಳಿಲ್ಲ. ನಿಮ್ಮ ನೋಡಿ ನಮ್ಮ ಸರ್ ಅಂದ್ರೆ ನನಗೆ ಸರ್ ನೀವು ಇಟ್ಟು ಮಾತಾಡ ಬೇಡ ಅದು ಕರಿಗಡೆ ಭೀ ಮಾತಾಡ್ಲಕತ್ತದ ನಂದೇನೆ ಏನ್ರಿ, ಕರಿಗಡ ಮಾತಾಡ್ಲಕತ್ತವ, ತುಪ್ಪ ಮಾತಾಡಕತ್ತದ. ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಅಂದ ಕುಂತು ದಾಂಡಿ ಬಾಜಿ ಆಗಿದ್ದು ಏನ್ರಿ. ಏನಾರು ಕೇಳ್ಯಾಳ್ರೆ, ಇವತ್ತು ಅಕ್ಕಿನ ಹೆಸರು ಮ್ಯಾಗ ಜಾತ್ರೆ ಮಾಡ್ಲಕತ್ತೀವಿ, ಇವತ್ತು ಲಕ್ಷ್ಮಿ ಹೆಸರು ಮ್ಯಾಗ ಜಾತ್ರೆ ಮಾಡ್ಲಕತ್ತೀವಿ. ಲಕ್ಷ್ಮಿ ನಿಮಗೇನು ಕರಿಗಡಬ ಕೇಳ್ಯಾಳ, ಏನು ಹೋಳಿಗೆ ಕೇಳ್ಯಾಳ, ನಿಮ್ಮ ರೊಕ್ಕ ಕೇಳ್ಯಾಳ, ಬಂಗಾರ ಕೇಳ್ಯಾಳ? ಏನು ಕೇಳಿಲ್ಲ. ಇವೆಲ್ಲ ಕರಿಗಡ ಮಾಡ್ಕೊಂಡು ಉಣೋದು ಯಾರಿಗೆ? ಆ ಲಕ್ಷ್ಮಿ ಹೆಸರು ಮ್ಯಾಗ ನಾವು ಉಣ್ಣಾಕ. ಅಮಾಸಿ ಹುಣ್ಣಿಗಳು ಮಾಡ್ತೀವಲ್ಲ, ದೇವ್ರುಗಳ ಹೆಸರು ಮ್ಯಾಗ ನಾವು ಉಣ್ಣಾಕೆಂದು ಮಾಡ್ಕೋತೀವಿ. ಯಾಕಂದ್ರೆ ದಿನ ಹೊತ್ತೊಂಡ್ರೆ ಹೋಳಿಗೆ ಮಾಡೋಕ್ಕಾಗಂಗಿಲ್ಲ. ಕಡೆಗೆ ಅಂದ್ರೆ ತಿಂಗಳಿಗೊಮ್ಮೆ ದೇವ್ರ ಹೆಸರು ಮ್ಯಾಗರಿಂದ ಹೋಳಿಗೆ ಉಣ್ಬೇಕಂತ ತಿಳ್ಕೊಂಡು ನಾವು ಮಾಡ್ಕೊಳ್ಳೋದು ನಮ್ಮ ಸಲುವಾಗಿನೇ ಬರ್ತಾಗಿ, ದೇವ್ರ ಸಲುವಾಗಿ ಅಲ್ಲ. ಕಲ್ಪನೆ ಇರಲಿ. ಆಕೆ ಕೇಳೋದು ಒಂದೇ ಒಂದು, ಏನು ಕೇಳ್ತಾಳೆ ನಿಮ್ಮಿಂದ ಏನೇನೂ ಅಪೇಕ್ಷೆ ಪಡೋಂಗಿಲ್ಲ. ಒಳ್ಳೆ ಭಕ್ತಿ ಅಂತಕ್ಕಂಥ ಕೇಳ್ತಾಳೆ. ಸ್ವಚ್ಛ ಮನಸ್ಸಿನಿಂದ ಆಕೆ ನಂಬ್ರಿ ಏನ್ರಿ, ಸ್ವಚ್ಛ ಮನಸ್ಸಿನಿಂದ ಆಕೆನ ಆರಾಧನೆ ಮಾಡ್ರಿ, ಅವಳು ಧ್ಯಾನ ಮಾಡ್ರಿ. ನೀವು ಏನು ಈ ಗುಡಿಗೂ ಬರೋದು ಹತ್ತಂಗಿಲ್ಲ, ನೀವು ಕುಂತಲೇ ನೀವು ಏನು ಅಂತಿರೋದನ್ನೆಲ್ಲ ತಂದು ಕೊಡ್ತಕ್ಕಂಥ ಸಾಮರ್ಥ್ಯ ಮಹಾಲಕ್ಷ್ಮಿ ಬಲ್ಯದ ಏನ್ರಿ. ನೀವು ಬರೀ ಭಕ್ತಿನೇ ಬೇಡ್ಕೊಂಡ್ರೆ ಸಾಕು, ನೀವೇನಂತೀರ ಅದನ್ನು ಕೊಡ್ತಾಳ ಏನ್ರಿ. ಮನಸ್ಸಿಗೆ ಅಂದ ಯಾವಾಗಾರ ನೋವಾಯ್ತು ಅಂತಂದ್ರೆ ಎಲ್ಲಿ ಸಿನಿಮಾಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಏನು ಟಿ ವಿಯಾಗೂ ಸುಖ ಇಲ್ಲ. ಟಿ ವಿಯಾಗ ಏನದಂತೀರಿ, ಅದೇ ಅತ್ತಿ ಸೊಸೆ ಜಗಳ, ನಾದಿಂದರ ಜಗಳ, ನೆಗೆಣದರ ಜಗಳ. ಅವ್ರಿಗೆ ಇವ ವಿಷ ಹಾಕು, ಇವ್ರಿಗೆ ಅವ್ರಿಗೆ ವಿಷ ಹಾಕು. ಟಿ ವಿ ಅಂದ ನೋಡಂದ ಹೊರಗಿಂದ ಹತ್ತಿ ಹೊಡ್ಲಕತ್ತಾವ, ಹೌದಲ್ರಿ? ಅವೆಲ್ಲ ಮಾಡೋದಿಲ್ಲ. ನಿಮ್ಮ ಮನಸ್ಸಿಗಂದ ಏನು ಸಮಾಧಾನ ಬೇಕಾಯ್ತು ಹೊತ್ತುಕೊಂಡು ಗುಡಿ ಹತ್ತಿರಂದ ಬರ್ರಿ. ನಾವಿವತ್ತು ಬೆಳಗಿನ ಜಾವದೊಳಗೆ ಏನ್ರಿ, ನಿಮ್ಮ ಮುತ್ತೈದ್ರೆ ಉಡಿ ತುಂಬೋದಕ್ಕಿಂತ ಮೊದಲ ನಾವೆಲ್ಲ ಪೂಜ್ಯರಂದ ಗುಡಿಯಾಗಂದ ಹೋಗಿದ್ದೀವಿ. ಆ ಮೂರ್ತಿ ಇಟ್ಟು ಚಂದಾಗ್ಯದ್ರಿ. ಆಶ್ಚರ್ಯತ ನಮ್ಮ ಸ್ವಾಮಿಗಳಿಗೆ ಕೇಳಿ, ನೀವು ಪೂಜೆ ಮಾಡೋ ಸ್ವಾಮಿಗಳಿಗೆ ನಾವು ಒಂದು ಮಿನಿಟ್ ಎಲ್ಲ ಸ್ವಾಮಿಗಳು ಹೊರಗೆ ಬಂದ ಬಳಿಕ 1 ಮಿನಿಟ್ ನಿಂತೆ. ನಿಮಗೆ ಆಶ್ಚರ್ಯದ ಒಂದು ಮಾತು ಹೇಳ್ತೀನಿ. ನಾನು ನಿಂತೀನಿ, ನಿಂತಂದ ಹಿಂಗೆ ತಿರುಗಿಂದ ಆಕಿನ ಮೂರ್ತಿ ಹಿಂಗೆ ನೋಡಕತ್ತೀನಿ. ಹಿಂಗೆ ನೋಡೋ ಹೊತ್ನಾಗ ಮೂಗಿನಾಗ ನತ್ತ ತಾನೇ ಅಳಿಗಾಡಕತ್ತು ಏನ್ರಿ. ಮೂಗಿನಾಗ ಅದು ದೊಡ್ಡ ನತ್ತ ಹಾಕ್ಯಾರಲ್ಲ, ಅವ ಕೇಳ್ರಿ, ನೀವು ಪೂಜಾರಿ ಅವ್ರಿಗೆ ಕೇಳ್ರಿ, ಏನ್ರಿ ಅಪ್ಪರ ನಿಮ್ಮನ್ನು ನೋಡಂದ ನತ್ತ ತಾಯಿ ಖುಷಿಯಾಗ ನೋಡ್ರಿ ನತ್ತ ಹೆಂಗೆ ಅಳಿಗಾಡ್ಲಕತ್ತದ ತಿಳ್ಕೊಂಡ. ಯಾಕಂದ್ರೆ ಅವು ಎಲ್ಲ ನಾವು ತಿಳ್ಕೊಂಡಿರ್ತೀವಿ, ಏನೋ ಮೂರ್ತಿವ ಏನೋ ಇದು ಅವು ತಿಳ್ಕೊಂಡಿರ್ತೀವಲ್ಲ. ಅದ್ರೊಳಗಿಂದ ಆಕೆ ಸಾಕ್ಷಾತ್ ಮಹಾಲಕ್ಷ್ಮಿ ಅದಾಳೇನೆ ಏನ್ರಿ. ಆಕೆ ಅದಾಳ ತಿಳ್ಕೊಂಡ್ರೆ ನೀವು ಇಟ್ಟೆಲ್ಲ ಚೆನ್ನಾಗಿ ಅಂದ ಬದುಕು ಮಾಡ್ಲಕತ್ತೀರಿ, ಇಟ್ಟ ಆನಂದದ ಜೀವನ ಕಳಿಲಕತ್ತೀರಿ, ಸುಖ ಜೀವನ ಕಳಿಲಕತ್ತೀರಿ. ಅವ್ರು ಯಾರು ಇಲ್ಲ ತಿಳ್ಕೊಂಡು ನಿಮ್ಗೆ ಹೇಳಕತ್ತೀನಲ್ಲ, ನಿಮ್ಮ ಮನಸ್ಸಿಗೆ ಏನ್ರ ನೋವಾಯ್ತು ಅಂದ್ರೆ ಒಂದು ಕ್ಷಣ ಬಂದ ಒಂದು 10 ಮಿನಿಟ್ ಅಂದ ಆಕಿನ ಮುಖ ನೋಡ್ಕೋತಿ ಅಂದ ಹಿಂಗೆ ಭಕ್ತಿದಿಂದ ಆಕಿನ ಧ್ಯಾನ ಮಾಡ್ಕೋದ ಒಂದು 10 ನಿಮಿಷದಿಂದ ಕುಂದ್ರಿ. ನಿಮ್ಗೆ ಎಂಥ ಬೇಕಂತ ಕಷ್ಟ ಬಂದರೂ ಕೂಡ ಅದು ತಾನೇನ ದೂರ ಮಾಡ್ತಕ್ಕಂಥ ತಾಕತ್ತ ಆ ಮಹಾಲಕ್ಷ್ಮಿ ಬಲ್ಯದ ನೋಡ್ರಿ. ನಂಬದಿವಿ ಅಂತಕೊಂಡ್ರೆ ಬರಲ್ಲ ಮಹಾಲಕ್ಷ್ಮಿನೆಲ್ಲ. ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯನೇ ಮಲ್ಲಮ್ಮನಾಗಂದ ಇಡೀ ಅತ್ತಿ ಸೇವೆ ಮಾಡ್ತಾರ, ನಿಗಣದರ ಸೇವೆ ಮಾಡ್ತಾನ, ನಾದಿಂದರ ಸೇವೆ ಮಾಡ್ತಾನ, ಭಾವ ಮೈದುನರಿ ಅಂದ ಸೇವೆ ಮಾಡ್ತಾನ. ಇಟ್ಟೆಲ್ಲ ಮಾಡ್ತಾನ ತಿಳ್ಕೊಂಡ್ರೆ ಯಾರಿಗಾಗಿ ಎತ್ತುಕೊಂಡದ ಕೇಳಿದ್ರ ಭಕ್ತಿ ಇರ್ತಕ್ಕಂಥ ಮಲ್ಲಮ್ಮನ ಸಲುವಾಗಿ ಏನ್ರಿ. ಏನು ಕಷ್ಟಗಳು ತಗೊಳಕ್ಕೆ ಅಂದ ತಯಾರದನ ಭಗವಂತ. ಯಾಕಂದ್ರೆ ಇದೆಲ್ಲನೂ ಕೂಡ ಕೊಟ್ಟವ ಅವನೇ. ಈಗ ತಗೋಬೇಕಾದವ್ರು ಯಾರು? ಅವನೇ ತಗೋಬೇಕಲ್ರಿ. ಅದಕ್ಕೆ ಸಾಕ್ಷಾತ್ ಮಲ್ಲಯ್ಯನೇ 15 ದಿನಗಳ ಪರ್ಯಂತರವಾಗಿ ಮಲ್ಲಮ್ಮನಾಗಿ ಅಂದ ಸೇವಾ ಮಾಡ್ದ. ತಿರುಗಿಂದ ಮಲ್ಲಮ್ಮ ಬಂದ್ಲು. ಯಾವಾಗಿಂದ ಮಲ್ಲಮ್ಮ ಬಂದ ಬಳಿಕ ತಾನಿಂದ ಮಲ್ಲಯ್ಯನಾಗಿ ಅಂದ ಶ್ರೀಶೈಲಕ್ಕೂ ಆದ ನೋಡ್ರಿ. ತಾನು ಮಲ್ಲಯ್ಯನಾಗಿ ಅಂದ ಶ್ರೀಶೈಲಕ್ಕೆ ಹೋಗ್ಕನ ಇಲ್ಲಿ ಮಲ್ಲಮ್ಮ ಬಂದಿಂದ ಸೇವಾ ಮಾಡ್ತಾಳ. ಮಲ್ಲಮ್ಮಗ ಆಶ್ಚರ್ಯ ಅಲ್ರಿ, ಮಲ್ಲಮ್ಮಗ ಆಶ್ಚರ್ಯ ಅಲ್ಲ. ನಾ 15 ದಿವಸಗಟ್ಲೆ ಮನೆ ಬಿಟ್ಟಂದ ಹೋಗೀನಿ, ನಾ ಶ್ರೀಶೈಲಕ್ಕಿಂದ ಹೋಗೀನಿ, ನನಗೆ ಅತ್ತಿ ಏನೂ ಅಲ್ಲಿಲ್ಲ ಏನ್ರಿ, ನನ್ನ ಗಂಡ ಏನೂ ಅಲ್ಲಿಲ್ಲ ಏನ್ರಿ, ಮಾವು ಏನೂ ಅಲ್ಲಿಲ್ಲ. ಆಶ್ಚರ್ಯ ಅಲ್ರಿ. ದನಗಳು ಯಾರು ಕಾಯ್ದ್ರು, ಮನೆ ಕೆಲಸ ಯಾರು ಮಾಡಿದ್ರು, ಇದು ಎಲ್ಲ ತಾನೇ ಅಂದ ವಿಚಾರ ಹೊಳಿತದಲ್ಲ. ಯಾವಾಗಿಂದ ದಿನನಿತ್ಯದಂಗ ಶ್ರೀಶೈಲದಿಂದ ಬಂದು ಯಾವಾಗ ಮತ್ತು ದನಗಳನ್ನು ಹೊಡ್ಕೊಂಡು ಹೊಲಕ್ಕೆ ಹೋಲಕತ್ಲು. ಪ್ರತಿನಿತ್ಯನ ಕೂಡ ಮಲ್ಲಯ್ಯ ಜಂಗಮನ ರೂಪ ತಾಳಿ ಅಲ್ಲಿ ಮಲ್ಲಯ್ಯನ ಗುಡಿಗೆಂದ ಬರ್ಲಕತ್ತ. ಪ್ರತಿನಿತ್ಯನ ತಾನು ತಂದಿರ್ತಕ್ಕಂಥದ್ದು ಅದು ನಿತ್ಯನ ಕೂಡ ಅಮೃತ ಮಾಡೋದು, ಪಂಚಾಮೃತ ಮಾಡೋದು ಏನ್ರಿ, ಪವಿತ್ರವಾಗಿರ್ತಕ್ಕಂಥ ಅಡಿಗೆ ಮಾಡಿ ಯಾವಾಗಿಂದ ನಿತ್ಯ ಮಲ್ಲಯ್ಯಗೆಂದ ಊಟ ಮಾಡಿಸಕತ್ಲು. ಇದು ಎಲ್ಲ ಊಟ ಮಾಡಿಸ್ತಕ್ಕಂಥದನ್ನ ಮತ್ತೆ ಯಾರು ಕಣ್ಣಿಗೆ ಬೀಳುವುದಿಲ್ರಿ. ಅಡವ್ಯಾಗಿಂದ ದಿನನಿತ್ಯನ ಕೂಡ ಜಂಗಮಾಮೂರ್ತಿ ಬಂದು ಊಟ ಮಾಡ್ತಕ್ಕಂಥದನ್ನ ನೋಡಿ
ಯಾವಾಗಿಂದ ಈಕಿ ಸಣ್ಣ ಸೊಸಿ ಏನಿದ್ಲಲ್ಲ ಅಲ್ಲಿ, ಯಾರ್ದು ಪದ್ಮಾವತಿದು, ಮಲ್ಲಮ್ಮ ನಡುವಿನಕ್ಕಿ ಏನ್ರಿ ಈಕಿನಿಗೆ ದೊಡ್ಡ ಹೋಗ್ಬೇಕೆ ಎಲ್ಲಕ್ಕಿಂತ ಸಣ್ಣಕ್ಕೆ ಹೋಗ್ಬೇಕಿ. ಆಕಿ ಏನು ಅದು ಹೊರಗೆ ಹೋದಾಗಿರ್ತಕ್ಕಂಥ ಪ್ರಸಂಗದೊಳಗ ಯಾರೋ ಈಕೆಗೆ ನಂದಾರ, ಅಯ್ಯ ಅಲ್ಲಿ ದನಗಳು ಮೈಸಕ್ ಹೋದಲ್ಲಿ ಮಲ್ಲಮ್ಮನ ಬಳಿ ಯಾರೋ ಒಬ್ಬ ಸ್ವಾಮಿ ಬರ್ತಾನ, ಸ್ವಾಮಿಗೆ ಆಕಿಗೆ ಏನೋ ಸಂಬಂಧ ಅದ ತಿಳ್ಕೊಂಡು ಯಾರೋ ಆಕಿ ಸಣ್ಣಕ್ಕಿಗೆ ಅಂತ ಹೇಳ್ಯಾರ. ಅದನ್ನು ಬಂದಿಂದ ದೊಡ್ಡದು ಮಾಡಿ ಇಲ್ಲಿ ಪದ್ಮಾವತಿಗೆ ಅಂತ ಹೇಳಲ್. ಅತಿ ಮಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಕತ್ತ ಯಾವನೋ ಒಬ್ಬ ಸ್ವಾಮಿ ಜೊತೆಯೊಳಗಿಂದ ಅದಾಳ ಏನ್ರಿ. ಅಲ್ಲಿ ಏನಿರ್ತದ ಅಂತ ಅನ್ನೋದನ್ನ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕತ್ತ ಏನ್ರಿ. ಎಷ್ಟೋ ಮನೆತನಗಳು ಹೆಂಗೆ ಮುರಿದವ ತಗೊಂಡ್ರೆ ಸುಮ್ಮನೆ ಒಂದು ಮಾತು ಹೇಳ್ತೀನಿ, ಎಷ್ಟೋ ಜನ ಸ್ವಾಮಿಗಳಿಗಾಗಲಿ ಎಷ್ಟೋ ಜನ ತಾಯಂದ್ರಿಗಾಗಲಿ ಸ್ವಲ್ಪ ಅಂದ ಏನ್ರಿ ಹೆಚ್ಚಿಗೆ ಅಂದ ಯಾರ ಜೋಡಿ ಮಾತಾಡ್ಸಕತ್ತೇವೆ. ನಮ್ಮ ಜೀವನ ಅಂದ್ರೆ ಏನಂತ ಕೇಳಿದ್ರಿ ನೀವು, ಯಾರಿಗಾರ ಸ್ವಲ್ಪ ಅಂದ ಹೆಚ್ಚಿಗೆ ಪರಿಚಯ ಇದ್ದಿರ್ತೀರ ತಂದು ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ರೆ ಯಾಕೋ ಸ್ವಾಮಿ ಆಕೆಗೆ ಹೆಚ್ಚಿಗೆ ಮಾತಾಡ್ಸಕತ್ತಾನ ಅಂತಾವೆ. ಯಾರು ಹೋಗ್ಬೇಕಂದ್ರೆ ಭಕ್ತಿದಿಂದ ಅಂತ ದಿನ ಮಠಕ್ಕೆ ಬರೀ ಯಾಕೋ ಹೆಚ್ಚಿಗೆ ನಡೆದೊಳಕ್ಕೆ ಮಠಕ್ಕೆ ಏನ್ರಿ. ಯಾವಾಗಿದ್ರು ಕೂಡ ಪ್ರತ್ಯಕ್ಷ ಕಣ್ಣನ್ನೇ ಪ್ರಮಾಣಿಸಿ ನೋಡ್ಬೇಕೆ ಹೊರತಾಗಿ ಸುಮ್ಮನೆ ಅಂದ ದೂರಿಂದ ನೋಡಿ ಅಂದ ಏನ್ರಿ ಕಲ್ಪನೆಗಳನ್ನು ಕಟ್ಟೋದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಮಲ್ಲಯ್ಯ ದಿನನಿತ್ಯನ ಬರ್ತಾನ, ದಿನ ಸ್ನಾನ ಮಾಡ್ತಾನ, ಲಿಂಗ ಪೂಜೆ ಮಾಡ್ಕೋತಾನ. ಆ ತಾಯಿ ಮಲ್ಲಮ್ಮಂದ ಅವನ ಪಾದ ಪೂಜೆ ಮಾಡ್ಕೋತಾಳ. ತಾನು ತಂದಿರ್ತಕ್ಕಂಥ ಹಳಸಿದ ಅಡಿಗೆ ಅಂತಕ್ಕಂಥದನ್ನೇ ಮಲ್ಲಯ್ಯನ ಪಾದಕ್ಕೆ ಅಂದ ಎಡೆ ಹಿಡಿದು ನಿತ್ಯನ ಕೂಡ ಮಲ್ಲಯ್ಯನಿಗೆ ಊಟ ಮಾಡಿಸಿ ಉಳಿದಿದ್ದಂದ ತಾನು ಪ್ರಸಾದ ಮಾಡ್ತಕ್ಕಂಥವಳು ಮಲ್ಲಮ್ಮ. ಇಲ್ಲಿ ಬೇರೆ ರೀತಿಯ ಸಂಬಂಧ ಅಲ್ಲ, ಇಲ್ಲಿ ಪ್ರೀತಿ ಭಕ್ತಿ ಸಂಬಂಧದೇ ಏನ್ರಿ, ನಿಷ್ಠೆಯ ಸಂಬಂಧ ಇದೆ. ಆದ್ರ ಇಲ್ಲಿ ಹೊರಗಿಂದ ಪ್ರಚಾರ ಮಾಡಿದ್ದು ಪದ್ಮಾವತಿಗೆ ಬಂದು ಹೇಳಿದ್ದು ಆ ಸ್ವಾಮಿಗೆ ಅಕ್ಕಿಗೆ ಮಲ್ಲಿಗೆ ಏನೋ ಕೆಟ್ಟ ಸಂಬಂಧ ಅದ. ಅವ ಪ್ರತಿನಿತ್ಯನ ಕೂಡ ಬರ್ತಾನ, ಸಂಜೀತನ ಅಕ್ಕಿನ ಜೋಡಿನೇ ಇರ್ತಾನ, ಅದಕ್ಕೆ ಲೇಟ್ ಆಗಿಂದ ಮನೆಗೆ ಬರ್ತಾಳ ಆಕಿ. ಇಷ್ಟೆಲ್ಲ ದೊಡ್ಡದು ಮಾಡಿ ಏನ್ರಿ ಹೇಳೋರು ನೋಡ್ಬೇಕು ನೀವು, ಚಾಡಿ ಹೇಳೋರು ಭಯಂಕರ ದೊಡ್ಡದು ಮಾಡಿ ಅಂತ ಹೇಳ್ತಾರಲ್ರಿ. ಸಾಣದಿದ್ದ ಸಕ್ಕೆ ಅವು ನಮ್ಮಂಗನ ನಾನೇನು ಮುಡಿನಿ ಇಲ್ಲ ಯಾಕ್ರಿ, ಸುಮ್ಮನೆ ಏನು ಇರಂಗಿಲ್ಲ, ಯಾವುದು ಏನು ಇರಂಗಿಲ್ಲ. ಸುಮ್ಮನೆ ನೋಡ್ಲಾರ್ದೆ ಮಾಡ್ಲಾರ್ದೇನೆ ಇನ್ನೊಬ್ಬರಿಂದ ಹೇಳಿಕೆ ಮಾತುಗಳನ್ನ ಕೇಳಿ ಇಡೀ ನಮ್ಮ ಜೀವನ ಅಂತಕ್ಕಂಥ ಹಾಳು ಮಾಡ್ತಕ್ಕಂಥ ಜೀವಿಗಳು ಈ ಊರ ಏನ್ರಿ, ಈ ನಾಡಿನೊಳಗೆ ಅಂದ್ರೆ ಸಾಕಷ್ಟು ಜನ ಅದ. ಯಾವಾಗಿಂದ ಪದ್ಮಾವತಿ ಅತ್ತಿಗೆಂದ ಹೋಗಿ ಏನು ಇಲ್ಲಾರ್ದು ಇದ್ದಿದ್ದು ಎಲ್ಲವನ್ನು ಕೂಡ ಹೇಳಿಬಿಟ್ಟಾಳ. ಊರಾಗಿನ ಜನರಿಗೂ ಕೂಡ ಸುದ್ದಿ ಮುಟ್ಟ್ಯಾದ. ಎಲ್ಲ ಜನಂದ ಅಯ್ಯೋ ಎಂಥ ಸೊಸಿ ಮಲ್ಲಿ ಅಂದ ಒಬ್ಬ ಸ್ವಾಮಿ ಜೋಡಿ ಅದಾಳ ಏನ್ರಿ. ಸ್ವಾಮಿನಿಂದ ಏನ್ರಿ ಅಲ್ಲೇ ತನ್ನ ಗುಡಿಸಲ್ದಾಗೆ ಅಂದ ಇಟ್ಕೊಂಡು ಕುಂತಾಳ ತಿಳ್ಕೊಂಡು ಹಿಂಗೆಲ್ಲ ಕೆಟ್ಟದಿಂದ ಮಾತಾಡಿದ್ರಾಗ ಮಲ್ಲಮ್ಮ ಇದು ಯಾವ ಪದ್ಮಾವತಿ ಇದು ಎಲ್ಲವನ್ನು ಕೂಡ ಕೇಳಿರ್ತಕ್ಕಂಥ ಪದ್ಮಾವತಿ ಯಾವಾಗಿಂದ ಸಾಯಂಕಾಲ ಆಕಳುಗಳನ್ನು ಮೈಸ್ಕೊಂಡು ದಿನ ಬರುವಂಗಿಂದ ಮನೆಗಿಂದ ಬಂದಾಗ ಏನ್ರಿ ಅಲ್ಲಿ ಇನ್ನ ದನಗಳ ಕಟ್ಟಿ ಇನ್ನೇನು ಒಳಗೆ ಬರ್ಬೇಕಂತ ಅನ್ನೋದ್ರೊಳಗ ಪದ್ಮಾವತಿ ಜಾಡಿಸಿ ಎದಿಗೆ ಒದ್ದು ಬಿಟ್ಟು ಯಾರಿಗೆ, ಮಲ್ಲಮ್ಮಗ, ಮಲ್ಲಿ ಈ ಮನೆಗೆ ನೀ ಇಂಥ ಕೆಟ್ಟ ಕೆಲಸ ಮಾಡಿದ ಬಳಕ ಈ ಮನೆಗೆ ನಿನಗೆ ಜಾಗಿಲ್ಲ. ಯಾರಿಗಾದ್ರೂ ಸ್ವಾಭಾವಿಕ ಅನಿಸ್ತದಲ್ರಿ ಇಂಥ ಕೆಟ್ಟ ಕೆಲಸ ಮಾಡಿರ್ತಕ್ಕಂಥ ಏನ್ರಿ ಒಂದು ಹೆಣ್ಣ ಏನ್ರಿ, ಅದಕ್ಕಂದ ಇದು ನನ್ನ ಮನೆತನಕ್ಕೆ ಬೇಡ, ನೀ ತಪ್ಪು ಮಾಡಿಬಿಟ್ಟಿ ಮಲ್ಲಿ, ನೀ ಕೆಟ್ಟದ್ದು ಮಾಡಿದಿ, ನೀವೊಬ್ಬ ಸ್ವಾಮಿ ಜೋಡಿ ಅದಿದಿ, ಒಬ್ಬ ಜಂಗಮನ ಜೊತೆಯೊಳಗೆ ಅದಿದಿ, ನಿನ್ನಂತ ಪಾಪಿ ಹೆಣ್ಣ ನನ್ನ ಮನೆಗೆ ಇರಬಾರ್ದು. ಯಾವಾಗ ತನಗೆ ಏನು ತಿಳಿತದಿರಲ್ಲಾನು ಬೈದು ಯಾವಾಗಿಂದ ರಾತ್ರಿ ಸಮಯ ಮಲ್ಲಮ್ಮಳಿಗೆ ಒದ್ದ ಹೊರಗೆ ಹಾಕಿಬಿಟ್ಲು. ನೋಡ್ರಿ ಮಲ್ಲಮ್ಮಗ ಒದ್ದು ಹೊರಗೆ ಹಾಕಿಬಿಟ್ಲು. ಟೈಮ್ ಎಂಟಿಗೆ ರಾತ್ರಿ 12 ಗಂಟೆ. ಮಲ್ಲಮ್ಮಗೆ ಬೈದು ಹೊಡೆದು ಏನೆಲ್ಲ ಚಿತ್ರ ಹಿಂಸೆ ಅಂತಕ್ಕಂಥ ಕೊಟ್ಟು ಮಲ್ಲಮ್ಮಳನ್ನ ಕತ್ತಲದೊಳಗಿಂದ ಒಬ್ಬಳನ್ನೇ ಯಾವಾಗಿಂದ ಹೊರಗೆ ಹಾಕಿಬಿಟ್ಲು. ಮಲ್ಲಮ್ಮ ಕಣ್ಣೀರು ಹಾಕ್ತಾ ಬಂದು ಇವತ್ತೇನು ಶ್ರೀಶೈಲದೊಳಗಿಂದ ಮಲ್ಲಮ್ಮನ ಕಣ್ಣೀರು ಹತ್ತಿಕೊಂಡದು ಏನ್ರಿ, ಅಂದಿನಿಂದ ಇವತ್ತಿನ ತನಕ ಕೂಡ ನೀರದ ಬಲ ಅದೇ ಜಾಗದಾಗ ಬಂದು ಕೂತ್ಕೊಂಡು ಕಣ್ಣೀರು ಹಾಕ್ತಾಳ ಮಲ್ಲಮ್ಮ. ಮೊದಲು ಬೈದಿದ್ರಾಗಿಂದ ಕಣ್ಣೀರು ಹಾಕಿದ್ದಿಲ್ಲ ಯಾರು, ಮಲ್ಲಮ್ಮ ಅತ್ತಿ ಎಷ್ಟು ಬೈತಾಳಲ್ಲ ಕಣ್ಣೀರು ಹಾಕಿದ್ದಿಲ್ಲ. ಆದ್ರೆ ಈಗ ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಾಳ ತಗೊಂಡಿದ್ದೆ ಕೇಳಿದ್ರ ಅವಳು ಮ್ಯಾಲಿಂದ ಜಂಗಮನ ಅಪವಾದ ಕೊಟ್ರಲ್ಲ, ಅದಕ್ಕೆ ಮಲ್ಲಮ್ಮ ಕಣ್ಣೀರು ಹಾಕ್ಲಿಕ್ಕತ್ತ. ಮಲಯ ನಿನ್ನ ಮೇಲೆ ನನಗೆ ಅದು ಅಪವಾದ ಕೊಟ್ಟಾರ, ನನಗೆ ಹೆಂಗೆ ಜೀವನ ಕಳೀಲಿ, ನಾನು ಹೆಂಗೆ ಬದುಕು ಮಾಡ್ಲಿ, ಹೇಳು ಮಲ್ಲಯ್ಯ ಹೇಳತ್ತುಕೊಂಡು ಒಂಟಿಯಾಗಿಂದ ರಾತ್ರಿ 12 ಗಂಟೆ ಸಮಯ ಏನ್ರಿ. ಅದ್ರಾಗ ಅವತ್ತಿನ ದಿನಮಾನದೊಳಗಿಂದ ದೊಡ್ಡದಾಗಿರ್ತಕ್ಕಂಥ ಕಾಡ ಏನ್ರಿ, ಅಲ್ಲೆಲ್ಲ ಕ್ರೂರ ಪ್ರಾಣಿಗಳು ತಿರುಗ್ತಕ್ಕಂಥ ಪ್ರದೇಶ ಅದು. ಇವತ್ತು ಕೂಡ ಹಂಗೆ ಅದಲ್ರಿ ಏನ್ರಿ. ಅಪ್ ಟು ಅಂದ ಎಲ್ಲಿ ಶ್ರೀಶೈಲಂದ ಸಮೀಪ ಹೋಗುತ್ತಾನೋ 90 ಕಿಲೋಮೀಟರ್ ಅಂದ ಎಲ್ಲಿನೂ ಕೂಡ ನೀರು ಸಿಗಂಗಿಲ್ಲ, ಎಲ್ಲಿನ ಊರುಗಳು ಹತ್ತಂಗಿಲ್ಲ, ಯಾವುದು ಕೂಡ ಹತ್ತಂಗಿಲ್ಲ, ದಟ್ಟ ಅರಣ್ಯ ಅದಲ್ಲ. ಅಂತ ಅರಣ್ಯದೊಳಗ ಏನ್ರಿ ಮಲ್ಲಮ್ಮ ಒಂಟಿ
ಆಗಿಂದ ಕಣ್ಣೀರ್ ಹಾಕುತ್ತಂದ ಕುಂತಾಳ. ಮಾವನಾಗಿರ್ತಕ್ಕಂಥ ಹೇಮರೆಡ್ಡಿ ಮನ್ಯಾಗ ಕೂತ್ಕೊಂಡ ಕಣ್ಣೀರ್ ಹಾಕ್ಲಿಕ್ಕತ್ತಾನ. ಮಗಳಿಗೆ ಎಂತ ಕಷ್ಟ ಬಂತಲ್ಲ, ನಾಯಿಗೆ ನನ್ನ ಎಂತ ಹೆಣ್ತಿನ ಮಾಡ್ಕೊಂಡೆ ತಗೊಂಡ ಒಂದು ಕಡೆಗೆ ಹೆಣ್ತಿಗೆ ಬೈತಾನ, ಒಂದು ಕಡೆಗೆ ಮಲ್ಲಮ್ಮಳಿಗೆ ಅಪರಾತ್ರಿ ಒಳಗಂದ ಹೊರಗೆ ಹಾಕಿರ್ತಕ್ಕಂಥ ನೋಡಿ ಒಂದು ಕಡೆಗೆ ಕಣ್ಣೀರ್ ಹಾಕ್ಲಿಕ್ಕತ್ತಾನ, ದುಃಖ ಮಾಡಕತ್ತಾನ ಹೇಮರೆಡ್ಡಿ. ಏನು ಮಾಡ್ಲಿ ಏನ್ರಿ, ಏನು ಮಾಡಕ್ಕಾಗಲ್ಲ. ಬಾಯಿ ಒಳಗಿನ ಸಿಟ್ಟ ಕೈಯಿಂದ ಏನೂ ಮಾಡಕ್ಕಾಗವಲ್ದು, ಹೆಂಡತಿಗೆ ಹೊಡಿಲಕ್ಕಾಗವಲ್ದು, ಬಡಿಲಕ್ಕಾಗವಲ್ದು. ಏನು ಮಾಡ್ಲಿ ಎತ್ತುಕೊಳ್ಳೋದು. ಪಾಪ ಹೇಮರೆಡ್ಡಿ ಯಾವಾಗಿಂದ ರಾತ್ರಿ 12 ಗಂಟೆಗೆ ಮಲ್ಲಮ್ಮನ ಹೊರಗೆ ಹಾಕಿದಾಗ ಯಾವಾಗಿಂದ ಹೇಮರೆಡ್ಡಿ ಸೊಸಿನ ಹುಡುಕುವಂತ ಕತ್ತಲಾಗಿಂದ ತಾನು ಕುಡಿದು ಒಂಟಿ ಎಣ್ಣೆ ಎಲ್ಲಿರ್ತದೆ ಏನು, ನಾನು ಹೋಗ್ಬೇಕು, ಅವಳು ಜೊತೆಯೊಳಗಿಂದ ಇರಬೇಕು, ಯಾಕಂದ್ರೆ ಅಪರಾತ್ರಿ ಒಳಗಿಂದ ಒಂಟಿ ಹೆಣ್ಮಗಳಿಂದ ಎಲ್ಲಿರ್ತಾಳೆ ಏನತ್ತಿಕೊಳ್ಳೋದು. ಯಾವಾಗಿಂದ ಹೇಮರೆಡ್ಡಿಯಿಂದ ಹುಡುಕ್ತಾ ಬಂದ, ಬರೋದ್ರೊಳಗಿಂದ ಎಲ್ಲಿ ಇದ್ದಿದ್ದಿಲ್ಲ. ಆಕೇನ ದನಗಳ ಕಟ್ಟಕ್ಕನ ಹಟ್ಟಿ ಮಾಡಿದ್ಲಲ್ಲ ಏನ್ರಿ, ಮಲ್ಲಯ್ಯನ ಲಿಂಗಕ್ಕೆಂದ ಗುಡಿಸ್ಲಾ ಕಟ್ಕೊಂಡಿದ್ಲಲ್ಲ, ಅಲ್ಲೇ ಬಂದು ಹಿಂಗೆ ಲಿಂಗಕ್ಕೆಂದ ತಲೆ ಹೊಡೆದಿಂದ ಕಣ್ಣೀರ್ ಹಾಕ್ಲಿಕ್ಕತ್ತಾಳ ತಾಯಿ. ಲಿಂಗಕ್ಕೆಂದ ತಲೆ ಹೊಡ್ಕೊಳ್ಳೋದು ಕೂಡ ಕಣ್ಣೀರ್ ಹಾಕ್ಲಿಕ್ಕತ್ತಾಳೆ. ಮಲ್ಲಯ್ಯ, ನನಗಿದು ಎಂತ ಪರಿಸ್ಥಿತಿ ಬಂತು, ನಾನು ಏನು ತಪ್ಪು ಮಾಡೀನಿ, ಎಲ್ಲ ಕಷ್ಟಗಳೆಲ್ಲ ನನಗೆ ಯಾಕೆ ಬರ್ಲಕತ್ತವೆ, ನಾನು ಏನು ಅಪರಾಧ ಮಾಡೀನಿ ಹೇಳ ಮಲ್ಲಯ್ಯ, ಹೇಳತ್ತುಕೊಂಡು ಪಾಪ ಮಲ್ಲಮ್ಮ ಆ ಲಿಂಗದ ಎದುರಿಗೆ ಕುತ್ಕೊಂಡ ಒಂದು ಸೌನದ ಕಣ್ಣೀರ್ ಹಾಕ್ತಾಳೆ, ದುಃಖ ಮಾಡುತ್ತಾಳೆ. ಯಾವಾಗಿಂದ ಕತ್ತಲದೊಳಗ ಜೋರಾಗಿ ದನಿ ತೆಗೆದಿಂದ ಹಳ್ಳಿ ಕತ್ಯಾಳ. ಅತ್ತಿ ಹೊಡೆದಿದ್ದ ಮೈ ತುಂಬ ಎಲ್ಲ ಏನ್ರಿ ಗಾಯಗಳಾಗ್ಯವೆ. ಇಷ್ಟೆಲ್ಲ ಆದರೂ ಕೂಡ ಮಲ್ಲಮ್ಮ ಹಿಂಗ ಮಲ್ಲಯ್ಯನ ನೆನೆಸುವಂತ ಕಣ್ಣೀರ್ ಹಾಕುವಂತ ಕುಂದ್ರದ್ರೊಳಗ ಮಾವು ಬಂದು ಏನ್ರಿ ಮಲ್ಲಮ್ಮನ ಕೊರಳಿಗೆ ಹಾಕೊಂಡ ಕಣ್ಣೀರ್ ಹಾಕ್ಲಿಕ್ಕತ್ತ. ಮಲ್ಲವ, ನಿನ್ನ ತಪ್ಪು ಮಾಡಿಬಿಟ್ಟೆವ, ನನ್ನ ಮನೆತನಕ್ಕೆ ನಿನ್ನ ಸೊಸಿ ತಂದೆ ಅಂದ್ರೆ ತಪ್ಪು ಮಾಡಿಬಿಟ್ಟೆ. ನಿನ್ನಂತ ಬಂಗಾರದಂತ ಸೊಸಿ, ನಿನ್ನಂತ ಸದ್ಗುಣವಂತಳಾಗಿರ್ತಕ್ಕಂಥ ಸೊಸಿ ಈ ಮನೆಗೆ ಬಂದಿದ್ದು ನನಗೆ ಒಂದು ಕಡೆಗೆ ಅದು ಹೆಮ್ಮೆ ಆದ್ರ, ನಿನಗೆ ಅತ್ತಿ ಹಿಂತಕ್ಕೆ ನಾದಿಂದ ಇಂಥವ್ರತ್ತ ಅನ್ನೋದು ಏನ್ರಿ, ಇಂಥವ್ರು ಕೈಯಾಗ ನಿನ್ನನ್ನು ತಂದು ಕೊಟ್ಟಲ್ವಾ, ನಿನಗೆ ಆಕಳಿಗೆ ತಂದು ಹುಲಿ ಕೈಯಾಗ ಕೊಟ್ಟಂಗ ಆಯ್ತಲ್ಲ. ಕ್ಷಮ ಮಾಡು ಮಲ್ಲಮ್ಮ, ಕ್ಷಮ ಮಾಡತ್ತಿಕೊಂಡ. ಇಲ್ರಿ ಮಾವ, ನೋಡ್ರಿ ಮಲ್ಲಮ್ಮ ಅಂತಾಳ, ಅತ್ತಿಯವ್ರಿ ನಾನು ಸುಮ್ಮನೆ ಬೈತಾರನ್ರಿ, ನಾವ್ ಏನ್ರಿ ತಪ್ಪು ಮಾಡಿದ್ರೆ ಬೈತಾರಲ್ಲ, ಇರ್ಲಿ ಬಿಡ್ರಿ, ಇರ್ಲಿ ಎತ್ತಿಕೊಂಡ ಮಾವುಗ ಸಮಾಧಾನ ಹೇಳ್ತಾಳ. ಏನ್ರಿ ನೋಡ್ರಿ, ಅಟ್ಟು ಅಪವಾದ ಕೊಟ್ಟು ಅಟ್ಟು ಹೊಡೆದು ಏನೆಲ್ಲ ನಿತ್ಯ ಕುಣದ ಚಿತ್ರ ವಿಷಯ ಕೊಟ್ಟಿರ್ತಕ್ಕಂಥ ಅತ್ತೆ, ಇರ್ಲಿ ಮಾವರೇ, ನಾವ್ ಏನ್ರಿ ತಪ್ಪು ಮಾಡಿದ ಕಂಡ್ರನೆ ಅವ್ರು ಅಂದಿರ್ತಾರಲ್ರಿ, ಇರ್ಲಿ ಬಿಡ್ರಿ ಎತ್ತಿಕೊಂಡದು. ಪಾಪ ಮಾವಿಗೆ ಸಮಾಧಾನ ಮಾಡ್ತಾಳ. ಯಾವಾಗಿಂದ ಅವತ್ತಿನ ದಿವಸದಿಂದ ಅಲ್ಲೇ ಉಳ್ಕೊಂಡು ಬಿಟ್ಟ, ಯಾವಾಗಿಂದ ಮಾವ ಅಲ್ಲೇ ಉಳ್ಕೊಂಡು ಬಿಟ್ಟ. ಮುಂದಂದ ಮಲ್ಲಮ್ಮನ್ನ ಮನಿ ಕರ್ಕೊಂಡು ಬರುವವರೆಗೇನು ಕೂಡ ಅವ ಹೇಮರೆಡ್ಡಿನೂ ಕುಡ್ದ ಅಲ್ಲೇ ಗುಡಿಸಲ್ದಾಗಿಂದ ಉಳ್ದ ಸೊಸಿ ಜೊತೆ ಒಳಗ್ರೆ. ಯಾಕೆ ಇವಳಿಗಂದ ಮತ್ತೆ ಕಷ್ಟಗಳು ಬರ್ತಾವ ಏನ್ರಿ. ಯಾವಾಗಿಂದ ಮಲ್ಲಮ್ಮನನ್ನ ಯಾವಾಗಿಂದ ಈಕೆ ಆತ್ಯ ಪದ್ಮಾವತಿ ಮನೆಗಿಂದ ಯಾವಾಗಿಂದ ಹೊರಗೆ ಹಾಕದ್ಲೋ, ಆಶ್ಚರ್ಯ ಹೇಳ್ತೀನಿ ನಿಮಗ, ಇಡೀ ಆಕಿನ ಮನೆ ತಂದಾಗ ಇರ್ತಕ್ಕಂಥ ಸಂಪತ್ತೆಲ್ಲ ಮಾಯ ಆಗಿ ಹೋಗ್ಬಿಡು. ಮಲ್ಲಮ್ಮನ ಯಾವಾಗಿಂದ ಹೊಡೆದಂದ ಮನೆ ಬಿಟ್ಟಂದ ಹೊರಗೆ ಹಾಕದ್ಲು, ಯಾವಾಗಿಂದ ಹೊರಗಾಗಿರ್ತಕ್ಕಂಥ ಪ್ರಸಂಗದ ಒಳಗ ಮಲ್ಲಯ್ಯ ಅವ ನೋಡ್ಲಾರ್ದಂದ ಇರಂಗಿಲ್ಲ. ತನ್ನ ಭಕ್ತಳಿಗೆ ಕಷ್ಟ ಬಂದದ ಹತ್ತಿಕೊಂಡಂದಾಗ ಇವ್ರಿಗಾರ ಹೆಂಗೆ ಸುಖದಾಗಿಂದ ಇಡ್ತಾನ, ಇವ್ರಿಗೆ ಹೆಂಗೆ ಸುಖದಾಗ ಇಡ್ತಾನ್ರಿ. ಯಾವ ಕಾಲಿನಿಂದ ಮಲ್ಲಮ್ಮಗಿಂದ ಬತ್ತಳು ಕಲ್ಪನಾ ಇರ್ಲಿ ಮಗ, ಯಾವ ಕೈಯಿಂದ ಮಲ್ಲಮ್ಮಳಿಗಿಂದ ಹಿಂಗ ತಲೆ ಮ್ಯಾಗಿನ ಜಡಿ ಅಂತಕ್ಕಂಥ ಹಿಡ್ದಂದ ಯಾವಾಗಿಂದ ಹೊಡೆದ್ಲು, ಒದ್ದು ಮನೆಗಿಂದ ಯಾವಾಗಿಂದ ಹೊರಗೆ ಹಾಕಲ್ಲ, ಇಡೀ ಹಾಕಿನ ಮನೆತನದೊಳಗಿಂದ ಎಲ್ಲ ಸಂಪತ್ತೆಲ್ಲ ಕುಣಿದು ಹೋಗ್ಬಿಡ್ತು. ಅಟ್ಟೆ ಎಲ್ಲ ಆ ಮನೆಯಾಗಿರ್ತಕ್ಕಂಥ ಪದ್ಮಾವತಿಗೆ ಆಮೇಲೆ ನಾದಿಂದರಿಗೆ ಏನಾಯ್ತು ಅಂತ ಕುಣದ ಕೇಳಿದ್ರೆ ಹಿಂಗ ಮೈಯೆಲ್ಲ ಉರುಪಿಟ್ಟು ಕುಷ್ಠರೋಗ ಅನ್ನತಕ್ಕಂಥದ್ದು ಪ್ರಾರಂಭ ಆಯ್ತು. ನೋಡ್ರಿ, ಮಲ್ಲಮ್ಮಗೆ ಒದ್ದಿದ್ದಕ್ಕಾಗಿ ಏನ್ರಿ, ಮಲ್ಲಮ್ಮಳಿಗೆ ಹೊಡೆದಿದ್ದಕ್ಕಾಗಿ, ಮಲ್ಲಮ್ಮಳನ್ನ ಅಪರಾತ್ರಿ ಒಳಗಿಂದ ಮನೆಯಿಂದ ಹೊರಗೆ ಹಾಕಿದಕ್ಕಾಗಿ, ಯಾವಾಗಿಂದ ಏನ್ರಿ ಮಲ್ಲಮ್ಮ ಯಾವಾಗಿಂದ ಹೊರಗಾದ್ಲು ಮನೆಯಾಗಿನ ಸಂಪತ್ತು ಹೋಯ್ತು ಏನ್ರಿ, ಮನೆಯಾಗಿನ ಸಂಪತ್ತು ಹೋಯ್ತು. ಅಂತ ಪ್ರಸಂಗದೊಳಗ ಒಬ್ಬ ಸ್ವಾಮಿಗಳು ಬಂದಾರೆ. ಅವಾಗನು ಕೂಡ ಮತ್ತೆ ಮಲ್ಲಯ್ಯ ಪರೀಕ್ಷೆಗೆ ಬಂದಾನ. ಮನೆಯಾಗಿಂದ ಎಲ್ಲ ಸಂಪತ್ತೆಲ್ಲ ಹೋಗಿರ್ತಕ್ಕಂಥ ಪ್ರಸಂಗದ ಒಳಗ ಒಬ್ಬ ಜಂಗಮಾಮೂರ್ತಿ ಅಂತ ಬಂದ್ರ, ನನ್ನ ಮನೆಗೆ ಏನು ಇಲ್ಲ, ನಿನಗೆ ನೀಡ್ಲಿ, ಹೋಗಿ ತಿನ್ನತ್ತುಕೊಂಡ್ ಒಂದು ಕಲ್ಲು ಒಗೆದು ಬಿಟ್ಲು. ಯಾರಿಗೆ? ಜಂಗಮಾಮೂರ್ತಿಗೆ ಬಂದಿರ್ತಕ್ಕಂಥ ಜಂಗಮಾಮೂರ್ತಿಗಂದ ಯಾವಾಗಿಂದ ಕಲ್ಲು ಒಗದ್ಲು. ಆಶ್ಚರ್ಯ ಏನು ಎತ್ತಿಕೊಂಡ್ ಆಯ್ತಿವ, ನಿನ್ನ ಮನೆಗೆ ಅನ್ನ ಕಲ್ಲೇ ಆಗ್ಲಿ ಎತ್ತಿಕೊಂಡೊಂದು ಯಾವಾಗಿಂದ ಆಶೀರ್ವಾದ ಮಾಡಿ ಬಂದ. ಈ ಕಡೆ ಒಂದು ಕಡೆಗೆ ಮನೆಗಿನ ಸಂಪತ್ತು ಹೋಯ್ತು ಮಲ್ಲಮ್ಮನಿಂದ, ಇನ್ನೊಂದು ಕಡೆಗಿಂದ ಒದ್ದಿರ್ತಕ್ಕಂಥ ಕಾಲುಗಳಿಂದ ನಾದಿಂದರು ಒತ್ತಾರೆ. ಈ ಕಡೆ ಪದ್ಮಾವತಿ ಒದ್ದಾಳೆ, ನೆಗಡಿದರು ಕುಣದ ಒದ್ದೆ ಹೊರಗೆ ಹಾಕ್ಯಾರೆ. ಇವ್ರು
ಇವ್ರು ಯಾರ್ಯಾರಿಂದ ಒದ್ದಾರ ಯಾರ್ಯಾರು ಹೊಡೆದಾರಲ್ಲ ಅವ್ರು ಎಲ್ಲರಿಗೂ ಕೂಡ ಕುಷ್ಠರೋಗ ಒಂದ್ ಕಡೆಗೆ ಮನೆಗೆ ಆಟೋ ಇಟು ಇದ್ದಿದ್ದನ್ನ ಹಿಂಗ ಉಣ್ಬೇಕತ್ತುಕೊಂಡು ಅಡಿಗೆ ಮಾಡ್ಕೊಂಡು ಗಂಗಾಳದಾಗ ನೀಡ್ಕೊಂಡು ಉಣ್ಣಾಕತ್ರ ಅದು ರೊಟ್ಟಿಯಾಗಿ ಉಳಿತಿದ್ದಿಲ್ಲ, ಕಲ್ಲಾಗ್ಲಕತ್ತ. ಹೆಂಗ ತಿನ್ಬೇಕ್ರಿ? ಕಲ್ಲಾಗ್ಲಿಕ್ಕತ್ತದೆ. ಅಯ್ಯೋ ಪದ್ಮಾವತಿ ಅಂತಾಳೆ ತನ್ನ ಮಕ್ಕಳಿಗೆ ಅಂತಾಳ, ಏನು ನೋಡಿಲಿ ನಾವು ಊಟ ಮಾಡ್ತಕ್ಕಂಥದ್ದಂದ ಇದು ಎಲ್ಲವೂ ಕೂಡ ಕಲ್ಲು ಆಲಕತ್ತದಲ್ಲ, ಏನು ಮಾಡ್ಲಿ? ಏನು ಮಾಡೋಕ್ಕಾಗಂಗಿಲ್ಲ. ನಾವು ಮಾಡಿದ್ದೆ ನಾವು ಉಣ್ಬೇಕು. ಇದರಿಂದ ನಾವು ಏನು ತಿಳ್ಕೊಬೇಕು ಗೊತ್ತರೆ, ಇದು ಬರೀ ಅಂದ ಪದ್ಮಾವತಿದೆ ಅಂತಲ್ಲ ಏನ್ರಿ, ಇದು ಮಲ್ಲಮ್ಮನ ಚರಿತ್ರೆ ಎತ್ತುಕೊಂಡದಲ್ಲ. ಈ ಭೂಮಿ ಮೇಲಿಂದ ನಾವು ಏನು ಮಾಡಿರ್ತೀವಲ್ಲ ನಾವು ಮಾಡಿದ್ದನ್ನೇ ನಾವು ಉಣ್ಬೇಕೆ ಹೊರತಾಗಿ ಏನ್ರಿ ಬೇರೆದಿಂದ ಉಣ್ಣಕ್ಕಾಗಂಗಿಲ್ಲ. ರೊಟ್ಟಿ ಮಾಡಿದ್ರೆ ರೊಟ್ಟಿನೇ ಉಣ್ಬೇಕು. ರೊಟ್ಟಿ ಮಾಡಿಂದ ಚಪಾತಿ ಕೇಳಿದ್ರೆ ಹಂಗೆ ಸಿಗ್ತದ್ರಿ? ಹೌದಲ್ರಿ? ಅನ್ನ ಮಾಡಿಂದ ನಮಗಿಂದ ಹುಗ್ಗಿ ಬೆಳೆದ್ರೆ ಸಿಗ್ತದ್ರೆ? ಸಿಗಂಗಿಲ್ಲ. ಅನ್ನ ಮಾಡಿದ್ರೆ ಅನ್ನನೇ ಉಣ್ಬೇಕು, ಹುಗ್ಗಿ ಮಾಡಿದ್ರೆ ಅಂದ್ರೆ ಹುಗ್ಗಿನೇ ಉಣ್ಬೇಕು ಏನ್ರಿ? ಹಂಗೆ ನಾವು ಏನು ಪಾಪ ಮಾಡಿರ್ತೀವಲ್ಲ ನಾವು ಪಾಪದಿಂದ ನಾವು ಉಣ್ಬೇಕೆ. ಈಗೇನ ಅವಾಗಿನಂಗಿಂದ ಲೇಟ್ ಇಲ್ಲ. ಈಗ ಅವಾಗೆಲ್ಲ ನಿಜಗುಣಿಸೋಗಳು ಹಿಂದಿನ ಪುಣ್ಯವನ್ನು ಹಿಂದು ನೋಡ್ಬೇಕಾತ್ ಮಾತುಕೊಂಡು ಹೇಳ್ತಿದ್ರು. ಈಗ ಹಂಗಲ್ಲ. ಈಗ ಏನ್ರಿ ಇವತ್ತು ಮುಂಜಾನೆ ಪುಣ್ಯ ಮಾಡಿದಿವತ್ತಂದ್ರೆ 10 ಮಣಿ ಉಣ್ಬೇಕು, ಮುಂಜಾನೆ ಪುಣ್ಯ ಮಾಡಿದಿವತ್ತಂದ್ರೆ 10 ಮಣಿ ಉಣ್ಬೇಕು, 10 ಮಣಿ ಪಾಪ ಮಾಡಿದಿವ ಅಂದ್ರೆ 10 ತೊಂಡದಕ್ಕೆ ಉಣೇಬೇಕು. ಈಗೆಲ್ಲ ಅರ್ಜೆಂಟ್ ಅದ ಈಗ, ಹೌದಲ್ರಿ? ಈಗೆಲ್ಲವೂ ಕೂಡ ಅರ್ಜೆಂಟ್ ಅದಾವ. ಅದಕ್ಕೆ ನಾವು